ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಳಸಲೇಬೇಕಾದ ವಸ್ತುಗಳು. ಫ್ರೆಂಡ್ಸ್, ನಾವಿವತ್ತು ವೇಮ್ಗಲಲ್ಲಿದ್ದೀವಿ. ವರಲಕ್ಷ್ಮಿ ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳನ್ನು ತಗೊಳ್ಳಲು ಇಲ್ಲಿ ವೇಮ್ಗಲ್ ಗಂದಿಗೆ ಅಂಗಡಿಗೆ ಬಂದಿದ್ದೀವಿ. ಇಲ್ಲಿ ಮಾಲೀಕರಿದ್ದಾರೆ, ಅವ್ರ ಹತ್ರ ಕೇಳೋಣ ವರಲಕ್ಷ್ಮಿ ಹಬ್ಬಕ್ಕೆ ಯಾವುದಾದ್ರು ಐಟಮ್ ಸಿಗುತ್ತೆ ಅಂತ. ಸರ್, ವರಲಕ್ಷ್ಮಿ ಹಬ್ಬಕ್ಕೆ ಯಾವ ಐಟಮ್ ಯೂಸ್ ಮಾಡ್ತಾರೆ, ಸ್ವಲ್ಪ ತೋರಿಸ್ತೀರಾ, ಮಾಹಿತಿ ಕೊಡ್ತೀರಾ? ನೋಡ್ಬೋದು, ತುಂಬ ಐಟಮ್ಸ್ ಇದೆ ಗಂದಿಗೆ ಅಂಗಡಿ. ಯಾವುದೇ ಪೂಜೆ ಸಾಮಗ್ರಿಗಳು ನಿಮಗೆ ಬೇಕಾದರೂ ಇಲ್ಲಿ ವೇಮ್ಗಲ್ಗೆ ಬರ್ಬೋದು. ನೀವು ಶ್ರೀ ಸಿದ್ಧಲಿಂಗೇಶ್ವರ ಗಂದಿಗೆ ಅಂಗಡಿಗೆ ಬರ್ಬೋದು. ನಾವು ಇವತ್ತು ಇಲ್ಲಿ ವರಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಯಾವ್ದು ಯೂಸ್ ಮಾಡ್ತೀವಿ ಅಂತ ತಿಳ್ಕೊಳಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ಐಟಮ್ಸು, ಅವರು ಒಂದೊಂದಾಗಿ ಹೇಳ್ತಾರೆ ಯಾವ ಥರ ಬಳಸೋದು, ಏನೇನಿದೆ ಐಟಮ್ಮು ಎಲ್ಲ ಯಾವ ಥರ ಬಳಸಬೇಕು ಅಂತೆಲ್ಲ ತಿಳಿಸ್ಕೊಡ್ತಾರೆ. ಈಗ ಸರ್, ಇದೇನಿದು? ಕೆಂಪು ಗೊಲಗಂಜಿ. ಓಕೆ, ಇದೇನಕ್ಕೆ ಯೂಸ್ ಮಾಡ್ತಾರೆ ಸರ್? ಅದೆಲ್ಲ ತಟ್ಟೆಗೆ ಹಾಕಿ ಇಡ್ತಾರೆ. ಓಕೆ, ಲಕ್ಷ್ಮಿ ಮುಂದೆ ಇಡ್ತಾರೆ, ಕಳಸದ ಮುಂದೆ. ಇದು ಮುತ್ಯಮ ಶಂಕು. ಓಕೆ, ಇದು ಬಿಳಿ ಗುಲಗಂಜಿ. ಓಕೆ, ಇದು ಮುತ್ತಮ ಶಂಕುವಲ್ಲಿ ಚಿಕ್ಕ ಸೈಜ್ ಇರುತ್ತೆ. ಹಾಂ ಹಾಂ. ಇದು ಗೋಮತಿ ಚಕ್ರ. ಓಕೆ, ಇದೆಲ್ಲ ದೊಡ್ಡ ಸೈಜ್ ಬರುತ್ತೆ, ಚಿಕ್ಕ ಸೈಜ್ ಬರುತ್ತೆ. ಓಕೆ, ಇದು ಎಲ್ಲೋ ಕವಡೆ. ಹಾಂ, ಅರಿಶಿನ ಕಲರ್ ಇರುತ್ತೆ. ಇದು ಲಕ್ಷ್ಮಿ ಕವಡೆ ಅಂತಾನೆ ಕರೀತಾರೆ. ಇದನ್ನು ತಟ್ಟೆಗೆ ಹಾಕಿ, ಇದು 6 ಪೀಸು, ಇದು 6 ಪೀಸು. ಇದು ಕಮಲಾಕ್ಷಿ ಬೀಜ, ಅದ್ರ ಜೊತೆ ಇದು ಇಡ್ತಾರೆ, ಇದು 6 ಪೀಸು. ಓಕೆ, ಹಂಗೆ ನೋಡ್ಬೋದು ನೀವು, ಎಲ್ಲ ಥರದ್ದು ಸಿಗುತ್ತದೆ. ಈ ವಿಷಯ ಕೆಲವ್ರಿಗೆಲ್ಲ ತಿಳಿದಿರಲ್ಲ, ಇದನ್ನ ನೋಡ್ಕೊಳ್ಳಿ ನೀವು. ಪೌಡ್ರು. ಓಕೆ, ಇದನ್ನ ಹೇಗೆ ಯೂಸ್ ಮಾಡ್ತಾರೆ ಸರ್? ಹಾಕ್ತಾರೆ, ದೀಪದಲ್ಲಿ ಹಾಕ್ತಾರೆ. ಹಾಂ ಹಾಂ. ಓಕೆ, ದ್ರವ್ಯ ಥರ ಬಳಸ್ತಾರೆ. ನಮ್ಮಲ್ಲಿ ಸಿಗೋ ಸಾಮಗ್ರಿ ಇದು ಕಪ್ಪು ಅರಿಶಿಣದ ಪುಡಿ. ಹಾಂ ಹಾಂ. ಇದು ಲಕ್ಷ್ಮಿಗೆ ಬಳಸುವಂತಹ 9 ಥರದ್ದು ಕುಂಕುಮಗಳಿದೆ. ಹಾಂ ಹಾಂ. 9 ಥರ ಇರುತ್ತೆ ಕುಂಕುಮಗಳು. ಓಕೆ. ಇದು ಅರಗಜ ಅಂತ, ಕಪ್ಪು ಅಂತಾನು ಕರೀತಾರೆ. ಇದು ಹಣ ಇಟ್ಕೊಂಡ್ರೆ ನೆಗೆಟಿವ್ ಎನರ್ಜಿ ಏನು ಹತ್ರ ಬರಲ್ಲ ಅಂತ ನೆಗೆಟಿವ್ ಎನರ್ಜಿ ಬಳಸ್ತಾರೆ. ಓಕೆ. ಇದು ನಾಗಸಿಂಧೂರ. ಇದು ಹಣ ಇಟ್ಕೊಳ್ತಾರೆ, ಯಂತ್ರ ಮಂತ್ರಗಳಲ್ಲಿ ಬಳಸ್ತಾರೆ ನಾಗಸಿಂಧೂರ. ಓಕೆ, ನೀವು ನೋಡ್ಬೋದು ಹಂಗೆ ಯಾವ ಥರದ್ದೆಲ್ಲ ಕುಂಕುಮಗಳು ಎಲ್ಲ ಸಿಗುತ್ತೆ ಅಂತ. ಇದು ತಾಮ್ರದ್ದು ಮತ್ತು ಹಿತ್ತಾಳೆದು ಡಬ್ಬಗಳು. ಓಕೆ, ದೊಡ್ಡ ಸೈಜ್ ಇದೆ, ಚಿಕ್ಕ ಸೈಜ್ ಇದೆ. ಇದು ಅಂಜನಾ ಕಪ್ಪು. ಹಂಗೆ ನಿಮ್ಮ ಹಬ್ಬಕ್ಕೆ ಬೇಕಾದ ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ ಎಲ್ಲ ಯಾವುದೇ ಥರದ ಪೂಜೆ ಸಾಮಗ್ರಿಗಳು ಇವ್ರ ಹತ್ರ ಸಿಗುತ್ತದೆ. ನೋಡ್ಬೋದು, ಇದೊಂದು ಅಂಗಡಿ ಅಲ್ಲ, ಪಕ್ಕದ ಅಂಗಡಿನೂ ಅವ್ರದ್ದೇ. ಪಕ್ಕದ ಅಂಗಡಿಲಿ ಸೀರೆ, ಬ್ಲೌಸು, ಎಲ್ಲ ಥರದ್ದು ಈ ಮೂಲಿಕೆಗಳು, ಈ ಗಿಡಗಳು ಸಿಗುತ್ತದೆ ನಿಮಗೆ. ಈ ಗಿಡ ಮೂಲಿಕೆಗಳು ಈ ಅಂಗಡಿಯಲ್ಲಿ ಏನೇನೈತೆ ಅಂತಲೂ ಅವರು ತೋರಿಸ್ತಾರೆ. ಈಗ ನೋಡ್ಬೋದು, ಈ ಪಂಚೆ, ಎಣ್ಣೆಗಳು, ದೀಪಕ್ಕೆ ಎಣ್ಣೆ ಏನು ಬೇಕೋ, ಅರಿಶಿಣ, ನೋಡ್ಬೋದು ನೀವು. ಸ್ಯಾರೀಸ್ ಕೂಡ ಸಿಗುತ್ತೆ ನಿಮಗೆ. ನೋಡ್ಬೋದು ಎಷ್ಟು ಗೋಡನ್ ಇದೆ, ನೋಡ್ಬೋದು ನೀವು. ನಿಮ್ಗೆ ಹೋಲ್ಸೇಲ್ ಪ್ರೈಸಲ್ಲೂ ಸಿಗುತ್ತೆ. ನೀವು ಯಾವುದೇ ಥರ ಕಾಂಟ್ಯಾಕ್ಟ್ ಮಾಡ್ಬೋದು. ಇವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀವಿ, ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಬರ್ಬೋದು. ನೋಡ್ಬೋದು ಗೋಡನ್ ಎಣ್ಣೆ ಎಲ್ಲ ಯಾವ ಥರ ಸ್ಟೋರ್ ಮಾಡಿದ್ರೆ, ಅಡಿಕೆ ಪ್ಲೇಟ್ಗಳು ನಿಮಗೆ ಫುಲ್ ಅಂಗಡಿ ಗೋಡನ್ನೇ ತೋರಿಸ್ತಿದ್ದೀವಿ ನಿಮಗೆ ಹೋಲ್ಸೇಲಲ್ಲೂ ಸಿಗುತ್ತೆ. ನೀವು ಬರ್ಬೋದು, ಯಾವುದೇ ಇದರಿಂದ ಯಾವುದೇ ಮೂಲಕ ಬೇಕಾದ್ರೆ ನೀವು ಕಾಂಟ್ಯಾಕ್ಟ್ ಮಾಡಿ. ಇವ್ರ ಅಂಗಡಿ ಲೊಕೇಶನ್ ಇಲ್ಲೇ ಪೊಲೀಸ್ ಸ್ಟೇಷನ್, ವೇಮ್ಗಲ್ ಪೊಲೀಸ್ ಸ್ಟೇಷನ್ ಆಪೋಸಿಟೇ ಇರೋದು. ನೋಡ್ಬೋದು, ಇಲ್ಲಿ ಈ ಶನಿಮಾತ್ಮ ದೇವಸ್ಥಾನ ಇದೆ, ಇದರ ಮುಂದೆನೇ ಇವ್ರ ಅಂಗಡಿ ಇರೋದು. ನೋಡ್ಬೋದು ನೀವು, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿ ಗಂದಿಗೆ ಅಂಗಡಿ. ಇವರ ಕಾಂಟ್ಯಾಕ್ಟ್ ನಂಬರು ನೋಡಿ ಇಲ್ಲಿ ತೋರಿಸ್ತೀವಿ, ಇಲ್ಲಿದೆ. ಓಕೆ ಫ್ರೆಂಡ್ಸ್, ಹಬ್ಬ ಜೋರಾಗಿ ಮಾಡಿ, ಲಕ್ಷ್ಮಿ ಎಲ್ಲರ ಮನೆಗೂ ಬರಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ವಿ. ಥ್ಯಾಂಕ್ ಯು.